ಲಕ್ಕುಂಡಿ ಉತ್ಖನನಕ್ಕೆ ಕ್ಷಣಕ್ಕೊಂದು ರೋಚಕ ತಿರುವು ಲಭ್ಯವಾಗ್ತಾ ಇದೆ. ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಗಂಟೆ ಪತ್ತೆಯಾಗಿದೆ. ವೀರಭದ್ರ ದೇಗುಲ ಆವರಣದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದ್ದ ಸಂದರ್ಭದಲ್ಲಿ ಪುರಾತನ ಕಾಲದ ಹಿತ್ತಾಳೆ ಗಂಟೆ ಪತ್ತೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗಂಟೆಯ ಅವಶೇಷ ಅಲ್ಲಿ ಪತ್ತೆಯಾಗಿರುವುದು. ಉತ್ಖನನ ಕಾರ್ಯ ಮುಂದುವರೆದಂತೆಲ್ಲ ಸಾಕಷ್ಟು ಇತಿಹಾಸ ಪ್ರಸಿದ್ಧವಾದ ಕೆಲ ಪುರಾತನ ವಸ್ತುಗಳು ಅಲ್ಲಿ ಪತ್ತೆಯಾಗ್ತಾ ಇರೋದು ಈ ಉತ್ಖನನ ಕಾರ್ಯದ ಬಗ್ಗೆ ಕುತೂಹಲ ಹೆಚ್ಚಾಗಲಿಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ ಉತ್ಖನನ ಕಾರ್ಯ ಪ್ರಾರಂಭವಾದ ಮೊದಲ ದಿನದಿಂದಲೂ ತಾವು ಸ್ಥಳದಲ್ಲೇ ಇದ್ದೀರಿ, ವೀಕ್ಷಕರಿಗೆ ಮಾಹಿತಿಯನ್ನ ತಲುಪಿಸ್ತಾ ಇದ್ದೀರಿ. ಒಂದಂತೂ ಸದ್ಯ ಐತಿಹಾಸಿಕ ಇಲ್ಲ ಪುರಾಣವಾದ ಹಿನ್ನೆಲೆಯುಳ್ಳ ಈ ಸ್ಥಳದ ಬಗ್ಗೆ ಸಾಕಷ್ಟು ಕಾಲಾನುಸಾರವಾಗಿ ಸಾಕಷ್ಟು ನಿರ್ಲಕ್ಷ್ಯ ಸ್ಥಳೀಯ ಆಡಳಿತಗಳು ತೋರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ವಸ್ತುಗಳು, ಅದರಲ್ಲೂ ಐತಿಹಾಸಿಕ ವಸ್ತುಗಳು ಮಣ್ಣಲ್ಲಿ ಮಣ್ಣಾಗ್ಲಿಕ್ಕೆ ಹೇಗೆ ಸಾಧ್ಯವಾಗ್ತಿತ್ತು ಅಂತ. ಹೌದು ಸ್ಮಿತಾ, ಏನಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಇದೊಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಗ್ರಾಮ. ಏನು ಇಲ್ಲಿ ರಿತ್ತಿ ಕುಟುಂಬದಲ್ಲಿ ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ರಾಜ್ಯ ಸರ್ಕಾರ ಉತ್ಖನನ ಕಾರ್ಯ ಆರಂಭ ಮಾಡಿದೆ. ಏನು ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಕಳೆದ 4 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಒಂದು ಏನು ಶಿಲಾಯುಗದ ಕಾಲದ ಕೊಡಲೆ ಇರಬಹುದು ಅಂತ ಹೇಳಿ ಕೂಡ ಇಲ್ಲಿ ಇತಿಹಾಸ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊಡ್ಲೆ ಸಿಕ್ಕಿದೆ. ಇವಾಗ ಒಂದು ಗಂಟೆ ಕೂಡ ಸಿಕ್ಕಿದೆ. ಈ ಗಂಟೆ ಕೂಡ ಸಾಕಷ್ಟು ಹಳೆಯ ಕಾಲದ್ದಂತ ಹೇಳಿ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಈ ಗಂಟೆ ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಇತಿಹಾಸ ತಜ್ಞರು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿದ ನಂತರವೇ ಗೊತ್ತಾಗಬೇಕಾಗಿದೆ. ಏನು ಕಳೆದ 4 ದಿನಗಳಿಂದ ಇಲ್ಲಿ ಏನು ಪ್ರಾಚ್ಯ ವಸ್ತುಗಳು ಕೂಡ ಪ್ರತಿನಿತ್ಯನೂ ಒಂದೆಲ್ಲ ಒಂದು ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಈ ಒಂದು ಭಾಗದಲ್ಲಿ ಏನು 10x10 4 ಏನು ABCD ಅಂತ ಹೇಳಿ ಏನು ಮಾಡ್ಕೊಂಡಿದ್ದಾರೆ. ಪ್ರತಿ ಒಂದೊಂದು ಭಾಗದಲ್ಲಿನೂ ಕೂಡ ಸಾಕಷ್ಟು ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಏನು ಇಲ್ಲಿ ಏನು ಇದು ಬಿ ಏನಿದೆ, ಈ ಒಂದು ಬಿ ಭಾಗದಲ್ಲಿ ಕೂಡ ನಾಗರ ಮೂರ್ತಿ ಕೂಡ ಪತ್ತೆಯಾಗಿದೆ. ಅದನ್ನು ಕೂಡ ನಿಧಾನವಾಗಿ ತೆಗೆಯುವಂತಹ ಕೆಲಸ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಎ ಬ್ಲಾಕ್ ಏನಿದೆ, ಆ ಬ್ಲಾಕ್ ನಲ್ಲಿ 2ನೇ ದಿನವೇ ಏನು ಶಿವಲಿಂಗ ಪಾನಿಪೀಠ ಅಂತ ಹೇಳಿ ಹೇಳ್ತೇವೆ, ಆ ಪಾನಿಪೀಠ ಪತ್ತೆಯಾಗಿತ್ತು. ಅದು ಸಂಪೂರ್ಣವಾಗಿ ಈವರೆಗೇನು ತೆಗೆದಿಲ್ಲ. ಇವಾಗ ನಿಧಾನವಾಗಿ ಸೂಕ್ಷ್ಮವಾಗಿ ಅದನ್ನು ತೆಗೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಅದೇ ಒಂದು ಎ ಬ್ಲಾಕ್ ಏನಿದೆ, ಆ ಬ್ಲಾಕ್ ನಲ್ಲಿ ಕೂಡ ಒಂದು ಆಯುಧ ಕೂಡ ಪತ್ತೆಯಾಗಿದೆ. ಇದು ಮೇಲ್ನೋಟಕ್ಕೆ ಶಿಲಾಯುಗದ ಆಯುಧ ಇರಬಹುದು, ಕೊಡಲೆ ಇರಬಹುದು ಅಂತೇಳಿ. ಯಾಕಂತಂದ್ರೆ ಶಿಲಾಯುಗದಲ್ಲಿ ಕಲ್ಲಿನಿಂದ ಮಾಡಿದಂತ ವಸ್ತುಗಳನ್ನೇ ಉಪಯೋಗ ಮಾಡ್ತಾ ಇದ್ರು. ಅದು ಕೊಡಲೆ ಆಕಾರದಲ್ಲಿರುವುದರಿಂದ ಅದು ಕೊಡಲೆ ಇರಬಹುದು, ಒಂದು ಹರಿತವಾದ ಆಯುಧ ಅಂತ ಹೇಳಿ ಇತಿಹಾಸ ತಜ್ಞರು ಮತ್ತು ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಇವಾಗ ಒಂದು ಗಂಟೆ ಕೂಡ ಪತ್ತೆಯಾಗಿದೆ. ಆ ಗಂಟೆ ಯಾವ ಕಾಲದಂತನೂ ಕೂಡ ಪತ್ತೆ ಮಾಡಬೇಕಾಗಿದೆ. ಅದು ಹಿತ್ತಾಳಿ ಗಂಟೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ರೀತಿ ಇಲ್ಲಿ ಏನು ಕಳೆದ 4 ದಿನಗಳಿಂದ ಏನು ಪ್ರಾಚ್ಯ ಅವಶೇಷಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದ್ದಾವೆ. ಇನ್ನೊಂದು ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ವಿಸ್ತೃತವಾದ ವರದಿ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಅದರ ಮುಂಭಾಗದಲ್ಲಿ ಏನೊಂದು ಸಿದ್ದರ ಬಾವಿ ಇದೆ. ಈ ಸಿದ್ದರ ಬಾವಿ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಸಿದ್ದರ ಬಾವಿ ಈ ಭಾಗದಲ್ಲಿ ಸಿದ್ದರ ಬಾವಿ ಇರೋದ್ರಿಂದ ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಇದೊಂದು ಸಿದ್ದರ ಬಾವಿ. ಈ ಸಿದ್ದರ ಬಾವಿ ಇವಾಗ ಈ ಸಿದ್ದರ ಬಾವಿಯಿಂದ ಹಿಡಿದು ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದವರೆಗೂ ಕೂಡ ಹೋಗಲು ಈ ಹಿಂದೆ ರಸ್ತೆ ಇತ್ತಂತ ಹೇಳ್ತಾ ಇದ್ದಾರೆ. ಆದ್ರೆ ದಾರಿ ಇತ್ತು, ಹಾಗಾಗಿ ಇಲ್ಲಿ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಇದು ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿ ಹೋಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು. ಆ ಸಮಯದಲ್ಲಿ ಇಲ್ಲಿ ಪಾಚಿ ಕಟ್ಟಿದ ನೀರಿದೆ. ಇಡೀ ಗ್ರಾಮದ ಜನರು ಆಗಿರ್ಬೋದು, ಬೇರೆ ಬೇರೆ ತ್ಯಾಜ್ಯ ವಸ್ತುಗಳನ್ನು ಕೂಡ ಇಲ್ಲಿ ತೆಗೆದುಕೊಂಡ್ಬಂದು ಹಾಕಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ಮಾಲಿನ್ಯವಾಗಿದೆ. ಅದೇ ರೀತಿಯಾಗಿ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಕಂಟೆ ಬೆಳೆದಿದೆ, ಗಿಡ ಕಂಟಿಗಳಿದ್ದಾವೆ. ಇದನ್ನು ಕೂಡ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಏನು ಇವಾಗ ಕಳೆದ 4 ದಿನಗಳಿಂದ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರಾಗಿರ್ಬೋದು, ಜನರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಆದ್ರೆ ಇವಾಗ ಅಷ್ಟೊಂದು ಅವ್ಯವಸ್ಥೆ ಆದ್ರೂ ಕೂಡ ಇಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ದಿವ್ಯ ನಿರ್ಲಕ್ಷ್ಯ
ಕಾಣಿಸ್ತಾ ಇದೆ. ಇದನ್ನು ಕೂಡ ಕ್ಲೀನ್ ಮಾಡಬೇಕಂತ ಹೇಳಿ ಸಾಕಷ್ಟು ಜನರು ಆಗ್ರಹಿಸ್ತಾ ಇದ್ದಾರೆ. ಇಂಥ ಐತಿಹಾಸಿಕ ಹಿನ್ನೆಲೆ ಇರುವಂತ ಲಕ್ಕುಂಡಿ ಗ್ರಾಮ ಅವ್ಯವಸ್ಥೆ ಆಗರವಾಗಿದೆ. ಒಂದ್ ಕಡೆ ಇಲ್ಲಿ ಅವ್ಯವಸ್ಥೆ ಆಗರವಾದರೆ ಈವರೆಗೂ ಕೂಡ ಪಕ್ಕದಲ್ಲೇ ಉತ್ಖನನ ಕಾರ್ಯ ನಡೀತಾ ಇದ್ರು ಕೂಡ ಇಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಮಂಜು ಪತ್ತಾರ್ ಮಾಹಿತಿಗಾಗಿ. ಲಕ್ಕುಂಡಿ ಉತ್ಖನನಕ್ಕೆ ಕ್ಷಣಕ್ಕೊಂದು ರೋಚಕ ತಿರುವು ಲಭ್ಯವಾಗ್ತಾ ಇದೆ. ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಗಂಟೆ ಪತ್ತೆಯಾಗಿದೆ. ವೀರಭದ್ರ ದೇಗುಲ ಆವರಣದಲ್ಲಿ ಉತ್ಖನನ ಕಾರ್ಯ ನಡೀತಿದ್ದ ಸಂದರ್ಭದಲ್ಲಿ ಪುರಾತನ ಕಾಲದ ಹಿತ್ತಾಳೆ ಗಂಟೆ ಪತ್ತೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗಂಟೆಯ ಅವಶೇಷ ಅಲ್ಲಿ ಪತ್ತೆಯಾಗಿರುವುದು. ಉತ್ಖನನ ಕಾರ್ಯ ಮುಂದುವರೆದಂತೆಲ್ಲ ಸಾಕಷ್ಟು ಇತಿಹಾಸ ಪ್ರಸಿದ್ಧವಾದ ಕೆಲ ಪುರಾತನ ವಸ್ತುಗಳು ಅಲ್ಲಿ ಪತ್ತೆಯಾಗ್ತಾ ಇರೋದು ಈ ಉತ್ಖನನ ಕಾರ್ಯದ ಬಗ್ಗೆ ಕುತೂಹಲ ಹೆಚ್ಚಾಗಲಿಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ ಉತ್ಖನನ ಕಾರ್ಯ ಪ್ರಾರಂಭವಾದ ಮೊದಲ ದಿನದಿಂದಲೂ ತಾವು ಸ್ಥಳದಲ್ಲೇ ಇದ್ದೀರಿ, ವೀಕ್ಷಕರಿಗೆ ಮಾಹಿತಿಯನ್ನ ತಲುಪಿಸ್ತಾ ಇದ್ದೀರಿ. ಒಂದಂತೂ ಸದ್ಯ ಐತಿಹಾಸಿಕ ಇಲ್ಲ ಪುರಾಣವಾದ ಹಿನ್ನೆಲೆಯುಳ್ಳ ಈ ಸ್ಥಳದ ಬಗ್ಗೆ ಸಾಕಷ್ಟು ಕಾಲಾನುಸಾರವಾಗಿ ಸಾಕಷ್ಟು ನಿರ್ಲಕ್ಷ್ಯ ಸ್ಥಳೀಯ ಆಡಳಿತಗಳು ತೋರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ವಸ್ತುಗಳು, ಅದರಲ್ಲೂ ಐತಿಹಾಸಿಕ ವಸ್ತುಗಳು ಮಣ್ಣಲ್ಲಿ ಮಣ್ಣಾಗ್ಲಿಕ್ಕೆ ಹೇಗೆ ಸಾಧ್ಯವಾಗ್ತಿತ್ತು ಅಂತ. ಹೌದು ಸ್ಮಿತಾ, ಏನಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಇದೊಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಗ್ರಾಮ. ಏನು ಇಲ್ಲಿ ರಿತ್ತಿ ಕುಟುಂಬದಲ್ಲಿ ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ರಾಜ್ಯ ಸರ್ಕಾರ ಉತ್ಖನನ ಕಾರ್ಯ ಆರಂಭ ಮಾಡಿದೆ. ಏನು ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಕಳೆದ 4 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಒಂದು ಏನು ಶಿಲಾಯುಗದ ಕಾಲದ ಕೊಡಲೆ ಇರಬಹುದು ಅಂತೇಳಿ ಕೂಡ ಇಲ್ಲಿ ಇತಿಹಾಸ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊಡ್ಲೆ ಸಿಕ್ಕಿದೆ. ಇವಾಗ ಒಂದು ಗಂಟೆ ಕೂಡ ಸಿಕ್ಕಿದೆ. ಈ ಗಂಟೆ ಕೂಡ ಸಾಕಷ್ಟು ಹಳೆಯ ಕಾಲದ್ದಂತ ಹೇಳಿ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಈ ಗಂಟೆ ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಇತಿಹಾಸ ತಜ್ಞರು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿದ ನಂತರವೇ ಗೊತ್ತಾಗಬೇಕಾಗಿದೆ. ಏನು ಕಳೆದ 4 ದಿನಗಳಿಂದ ಇಲ್ಲಿ ಏನು ಪ್ರಾಚ್ಯ ವಸ್ತುಗಳು ಕೂಡ ಪ್ರತಿನಿತ್ಯನೂ ಒಂದೆಲ್ಲ ಒಂದು ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಈ ಒಂದು ಭಾಗದಲ್ಲಿ ಏನು 10x10 4 ಏನು ABCD ಅಂತ ಹೇಳಿ ಏನು ಮಾಡ್ಕೊಂಡಿದ್ದಾರೆ. ಪ್ರತಿ ಒಂದೊಂದು ಭಾಗದಲ್ಲೇನು ಕೂಡ ಸಾಕಷ್ಟು ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಏನು ಇದು ಬಿ ಏನಿದೆ, ಈ ಒಂದು ಬಿ ಭಾಗದಲ್ಲಿ ಕೂಡ ನಾಗರ ಮೂರ್ತಿ ಕೂಡ ಪತ್ತೆಯಾಗಿದೆ. ಅದನ್ನು ಕೂಡ ನಿಧಾನವಾಗಿ ತೆಗೆಯುವಂತ ಕೆಲಸ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಎ ಬ್ಲಾಕ್ ಏನಿದೆ, ಆ ಬ್ಲಾಕ್ ನಲ್ಲಿ 2ನೇ ದಿನವೇ ಏನು ಶಿವಲಿಂಗ ಪಾಣಿಪೀಠ ಅಂತ ಹೇಳಿ ಹೇಳ್ತೇವೆ, ಆ ಪಾಣಿಪೀಠ ಪತ್ತೆಯಾಗಿತ್ತು. ಅದು ಸಂಪೂರ್ಣವಾಗಿ ಈವರೆಗೇನು ತೆಗೆದಿಲ್ಲ. ಇವಾಗ ನಿಧಾನವಾಗಿ ಸೂಕ್ಷ್ಮವಾಗಿ ಅದನ್ನು ತೆಗೆಯುವಂತ ಕೆಲಸ ಕೂಡ ಆಗ್ತಾ